ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ಇಲ್ಲಿ ನೋಡ್ರಿ, ಚಿನ್ನು ಚಹಾ ಮಾಡಕತ್ತಾಳ. ಆಕಿಗೆ ಚಹಾ ಬೇಕಾಗಿತ್ರಿ, ಯಾಕಂದ್ರೆ ಇವತ್ತು ಶನಿವಾರ ಸಾಲಿ ಐತಲ್ಲ. ಆಕಿಗೆ ಚಹಾ ಬ್ರೆಡ್ ತಿನ್ನೋದಿತ್ತು, ಅದ್ರ ಸಂಬಂಧ ಚಹಾ ಮಾಡಕತ್ತಾಳ ನೋಡ್ರಿ. ಆಕಿ ಮೊದಲನೇ ಮೊದಲು ಎದ್ದು ಜಳಕ ಮಾಡಿ ಚಹಾ ಮಾಡಕತ್ತಾಳ. ಮತ್ತು ಕಸನೂ ಹುಡುಗ್ಯಾಡ್ರಿಕಿ, ನಾ ಭಾಂಡೆ ತಿಕ್ಕಿ ನಾ ಜಳಕ ಮಾಡಿ ಬರತನ ಚಹಾ ಮಾಡ್ಲತ್ತೀವಿ ನೋಡ್ರಿ ಫ್ರೆಂಡ್ಸ್. ಸಕ್ಕರೆ ಹಾಕಿದೆ. ಹಂಗೆ ಹುಡುಗರಿಗೆ ಕಲಿಸ್ಕೊತಿರ್ಬೇಕು ನೋಡ್ರಿ. ಯಾವ್ದು ಟೈಮಿಗೆ ಒಳಗೆ ಒಂದೊಂದು ಎಳೆ ಹಸುರು ಕಾತಾರೆ ನೋಡ್ರಿ ಫ್ರೆಂಡ್ಸ್. ಹೆಣ್ಣು ಮಕ್ಕಳು ಇದ್ದರೆ ಯಾವುದು ಭೀ ಕಷ್ಟ ಆಗಂಗಿಲ್ಲ ನೋಡ್ರಿ. ಎಲ್ಲ ಸಣ್ಣ ಅಂತೇಳಿ ಬಿಡ್ಬೇಡ್ದು ನೋಡ್ರಿ. ಏನೇನು ಈಜಿದಂದು ಇರ್ತಾವಲ್ಲ ಅವೆಲ್ಲ ಕಲಿಸ್ಕೊತಿರ್ಬೇಕು ನೋಡ್ರಿ ಫ್ರೆಂಡ್ಸ್. ನಾವು ಅವರಷ್ಟು ವಯಸ್ಸಿನಾಗ ರೊಟ್ಟಿ ಚಪಾತಿ ಎಲ್ಲ ಮಾಡ್ತಿದ್ದೇವೆ ನೋಡ್ರಿ. ಅವು ಭೀ ಮಾಡ್ತಾವೆ ಕಲಿಸಿದ್ರೆ ಅವಕ್ಕೆ ಅಭ್ಯಾಸ ಜಾಸ್ತಿ ಇರ್ತದೆ ರೀ. ಬರೀ ಹೋಮ್ವರ್ಕ್ ನೋಡಿ ನಮ್ಗೆ ಜೀವ ಸಣ್ಣ ಆಗ್ತದೆ. ಹೋಮ್ವರ್ಕ್ ಇರ್ತದೆ ಹುಡುಗರಿಗೆ. ಅದ್ರ ಸಂಬಂಧ ನಾನು ಜಾಸ್ತಿ ಏನು ಕೆಲಸ ಹಚ್ಚಂಗಿಲ್ಲ. ಆದರೂ ಬರೀ ಹೋಮ್ವರ್ಕ್ ಮ್ಯಾಗ ಸಾಲಿ ಮ್ಯಾಗೆ ಡಿಪೆಂಡ್ ಆಗಿರ್ಬಾರ್ದು ನೋಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಎಲ್ಲ ಥರನೂ ಕಲ್ತಿರ್ಬೇಕು. ನಾಳೆ ತಾವರೆ ಮಾಡ್ಕೊತಾರಲ್ರಿ, ಯಾವುದು ಹೊಟ್ಟೆ ಉಪವಾಸ ಹಂಗಿಲ್ಲ. ಮಾಡಿ ಉಂಡ್ರಂದ್ರೆ ಏನು ಬೇಕಾಗ್ತದೆ ಮಾಡಿ ಉಣ್ತಾರ್ರಿ. ಕಲಿಲ್ಲ ಅಂದ್ರೆ ಬಾಯಿ ಕಾಣಂಗಿಲ್ಲ ನೋಡ್ರಿ. ಅದಕ್ಕಾಗಿ ಹುಡುಗರಿಗೆಲ್ಲ ಕಲಿಸ್ಬೇಕು. ಹಂಗೆ ಒಂಜರ ಸಪ್ಪಗರೆ ಮಾಡಲ್ರು, ಒಂಜರ ರುಚಿಯರೇ ಮಾಡಲ್ರು, ಹೆಂಗಾರೆ ಯಾಕೆ ಮಾಡಲ್ರು, ಕಲಿಸ್ತಾ ಇರ್ಬೇಕು ಹಂಗೆ. ನಮ್ಮ ಚಿನ್ನು ಅಂತೂ ಸೂಪರಾಗಿ ಮಾಡ್ತಾಳ್ರಿ. ಈಗ ನಾಲೆಜ್ ಭಾಳ ಐತಿ. ಮಾಡೋದು ನೋಡಿನೇ ಕಲಿತು ಮಾಡ್ತಾಳೆ ನೋಡ್ರಿ ಫ್ರೆಂಡ್ಸ್. ಒಂದು ಸ್ವಲ್ಪನೂ ಮಿಸ್ಟೇಕ್ ಮಾಡಲ್ಲಕ್ಕಿ, ಅಷ್ಟು ಮಸ್ತ್ ಮಾಡ್ತಾಳೆ ನೋಡ್ರಿ. ಯಾರಿಗಾದರೂ ಹಂಗೆ ಇಲ್ರಿ ಫ್ರೆಂಡ್ಸ್, ತಮ್ಮ ಮಕ್ಕಳು ಮಾಡೋದು ತಮ್ಗೆ ಭಾಳ ಲೈಕ್ ಆಗ್ತದಲ್ರಿ. ಆಕೆ ಏನು ಸಸ್ಪೆನ್ಷಿಲ್ ಇಲ್ಲತ್ತ, ಪಟ್ಟಿ ಇಲ್ಲತ್ತ. ಅದ್ರ ಸಂಬಂಧ ರೊಕ್ಕ ಕೊಡು ಮಮ್ಮಿ ನನಗೆ ತೋತೀನಿ ಅನ್ನಿಸ್ತು. ಅದಕ್ಕಾಗಿ ಆಕೆಗೆ ರೊಕ್ಕ ಕೊಡಾಕ್ತೀವಿ ನಾವು. ಆಕೆಗೆ ನಡೆಸ್ತಾವೆ ತೊಗೊಂಡು ಬರ್ತಾಳೆ ಹಿಂಗೆ ಸಾಲಿ ಬಿಟ್ಟು ಬರಾಳಿಗೆ. ಅದಕ್ಕಾಗಿ ಆಕೆಗೆ ರೊಕ್ಕ ಕೊಡ್ಲತ್ತಿದ್ದು. ಈ ಕಡೆ ಚಹಾ ಕುದ್ಲಿತಿತ್ತು, ತಂತ ತಲೆ ಇಕ್ಕೊಂಡಾಳ, ಕಸ ಹುಡುಕ್ಯಾಳ, ಎಲ್ಲ ಸಜ್ಜಾಗ್ಯಾವ ನೋಡ್ರಿ. ಆಕಿಂದೇನು ಟೆನ್ಷನ್ ಇಲ್ರಿ. ಎರಡು ಹೆಣಲು ಹಿಕ್ಕೋದಿತ್ತಂದ್ರೆ ಒಂದು ಸ್ವಲ್ಪ ಹಿಕ್ತೀನಿ ರೀ. ನಾವು ಒಂದು ಹೆಣಲು ಹಿಕ್ಕೊಂಡು ಅಂದ್ರೆ ತಂತ ಹಿಕ್ಕೋತಾಳ ನೋಡ್ರಿ. ಭಾಳ ಶಾಣೆ ಹೋದವ್ರಪ್ಪ ನನ್ನ ಹೊಲದ ಕೆಲಸ, ಮನೆ ಕೆಲಸ ಯಾವುದು ಬರಂಗಿಲ್ಲ ನನಗಂತೂ ಬರಂಗಿಲ್ಲ ನೋಡ್ರಿ ಹುಡುಗರು. ನೀವೇ ನೋಡ್ತಿರಲ್ರಿ ಎಷ್ಟು ಕೆಲಸ ಅಂತರೂ ಸಿಕ್ಕಾಪಟ್ಟೆ ಕೆಲಸ ಇರ್ತಾವೆ ನಮ್ಮಲ್ಲಿ. ಹಂಗೆ ಮಾಡ್ತೀವಿ ನೋಡ್ರಿ. ಎಲ್ಲ ಮಾಡ್ತಾವೆ ಕೂಸುಗಳು. ಇದು ಹೋಮ್ವರ್ಕಿಗಾಗಿ ಜಾಸ್ತಿ ಹಚ್ಚಂಗಿಲ್ರಿ. ನಾನು ಮುಂಜಾನೆಯಾಗ ಏನು ಕೆಲಸ ಭಾಳ ಇತ್ತು ಅಂತೇಳಿ ಅದಿಟ್ಟು ಕಸ ಇಟ್ಟು ಹುಡುಕ್ತಾಳೆ. ಜಳಕ ಮಾಡಿ ದೇವ್ರ ಪೂಜೆ ಮಾಡಿದ್ರೆ ಮಾಡ್ತಾಳೆ, ಮಾಡಲಿಲ್ಲ ಅಂದ್ರೆ ನಾವು ಸೋನು ಮಾಡ್ತಾನೆ. ಆಕೆಗೆ ಭೀ ಜಳಕ ಮಾಡಿ ತಲೆ ನಾ ಹಿಕ್ತೀನಿ ರೀ. ಮತ್ತು ಡಬ್ಬ ಕಟ್ಕೊಳ್ಳೋದು, ಬಾಟ್ಲಿ ತುಂಬ್ಕೊಳ್ಳೋದು, ಊಟ ಮಾಡೋದು, ತಯಾರಾಗೋದು ಇದೆಲ್ಲ ಏನಾದ್ರು ಲೇಟ್ ಆಗ್ತದಲ್ರಿ. ಅದವ್ರು ತಾವು ಮಾಡ್ಕೊತಾರಲ್ರಿ. ಹೋಗ್ರಿ ಇದಕ್ಕಿಂತ ದೊಡ್ಡವ್ರಾದ್ರೂ ಭೀ ಹೌದೇರು ಮಾಡ್ಬೇಕು. ಅದೇನು ಇಲ್ಲಿ ನೋಡ್ರಿ, ನನಗೆ ಎಲ್ಲ ನಮ್ಮ ಚಿನ್ನ ನನಗೆ ಬರಂಗಿಲ್ಲ ಅಷ್ಟು ಚಂದ ತಯಾರಾಗ್ತಾವೆ ನೋಡ್ರಿ. ಇಲ್ಲಿ ನೋಡ್ರಿ ಚಹಾ ಅಂತೂ ರೆಡಿ ಆಗ್ಯದ. ಚಿನ್ನೂನ ಚಹಾ ಕುಡಿತೇವ್ರಿ. ಸ್ವಲ್ಪ ಬ್ರೆಡ್ ತಿಂದು ಮುಂದಿನ ಕೆಲಸ ಮಾಡ್ಬೇಕು ನೋಡ್ರಿ. ಅಡುಗೆ ಕೆಲಸ ಇವತ್ತು ಒಬ್ರಿಗೆ ಕೆಲ್ಸಕ್ಕೆ ಹೇಳಿದೇವ್ರಿ ಕಸ ತೆಗಿಯೋಕೆ. ಅವ್ರು ಬರ್ತೀನಿ ಅಂತಂದಾರ. ಅದಕ್ಕಾಗಿ ಈಗ ಅಡುಗೆ ಎಲ್ಲ ಮುಗಿಸ್ಬೇಕ್ರಿ. ಚಿನ್ನು ಸಾಲಿಗೆ ಹೋಗ್ತಾಳೆ. ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿದೇವ್ರಿ ನಮ್ಮ ಮುಂಜಾನೆಗೇ. ಮತ್ತು ಸಕ್ರೆ ಒಂಥರ ಚೆಲ್ಲದಲ್ರಿ. ಅದಕ್ಕಾಗಿ ಮತ್ತು ಆತವ್ರಿ ಎಲ್ಲ ಕಡೆ. ಹುಡುಗರು ಸಕ್ರೆ ತಿಂತಾರೆ, ಚೆಲ್ತಾರೆ, ಹಿಂಗಾಗಿ ಎಲ್ಲ ಕಡೆ ಉದುರ್ದಂಗೆ ಆಗ್ತದೆ. ಅದಕ್ಕೆ ಮತ್ತೊಂದು ಸ್ವಲ್ಪ ವರ್ಷದಾಗ ಇರುವಿನ ಸಂಬಂಧ ಅಂತೂ ಸಾಕಾಗ್ಯದ. ಸ್ವಲ್ಪ ವರ್ಷದಾಗ ಹಂಗೆ ಅಂದ್ರೆ ಅವು ಇವು ಜಾಸ್ತಿ ಆಗಂಗಿಲ್ಲ.
ಹೋದೆ ಅಂದ್ರೆ ಸಪಾಟೆ ಬರ್ತಾನೆ 9:30 ಬರುತ್ತಂದ ಕೆಲಸ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಇವತ್ತು ನಿಮ್ಗೆ ಬಂದ ಕೆಲ್ಸಕ್ಕೆ ಬರೋರು ಇದ್ರಂದ್ರೆ ಭಾಳ ಕಷ್ಟ ಆಗ್ತದೆ. ನಮ್ಮ ಕೆಲ್ಸಕ್ಕೆ ಪಟ್ ಮಾಡಬೇಕು. ಹೊಲ ಜಾಸ್ತಿ ಆಗ್ಯದಲ್ರಿ, ಮನೆ ಕೆಲ್ಸಕ್ಕಿಂತ ಕಸ ತೆಗಿಯೋದು ಚಿಂತೆ ಬಿದ್ದದ. ಅದು ಎಷ್ಟು ಖಲಾಸ್ ಮಾಡ್ತೇವೆ ಯಾಕಂದ್ರೆ ಮಳೆ ತಲೆ ಮ್ಯಾಗ ಅದಾವ್ರಿ. ಈಗ ಮಳೆ ಬರೋ ಪೊಸಿಷನ್ ಅದ. ಮಳೆ ಬತ್ತಪ್ಪ ಅಂತಂದ್ರೆ ಮತ್ತೆ ಅಡುಗೆ ಹತ್ತಿರ ಹೊಲ ಭಾಳ. ಅದಕ್ಕಾಗಿ ಮಳೆ ಬರೋದ ತೆಗಿಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಕ್ಯಾರೆಟ್ ಹಿಡಿಯೋನ ಮಾಡಾಕತ್ತೀನಿ. ಚಪಾತಿ ಹೀರೆಕಾಯಿ ಪಲ್ಯ ಮಾಡೀನಿ ರೀ. ಒಂದು ಸ್ವಲ್ಪ ರಸ ಕಡ್ಲಿಬೇಳೆ ಚಟ್ನಿ ಕೊಟ್ಟೀನಿ. ಒಂದು ಜಿಲೇಬಿ ಯಜಮಾನ್ರಿಗೆ ಹಚ್ಚೇನ್ರಿ ತಾಟ. ಅವರಿಗೆ ಲೈಟ್ ಜೀವ ತಿಂದು ಮಧ್ಯೆ ಹಿಡಿಯೋ ತೊಗೊಳಕ್ಕಾಗಿಲ್ರಿ ನಮ್ಗೆ. ಯಾಕಂದ್ರೆ ಹೊಲ್ದಾಗ ಹೋಗೋದೇ ಇದಲ್ರಿ. ಮಾಡ್ಕೊತ ಕೂತಂದ್ರೆ ಟೈಮ್ ಭಾಳ ಆಗುತ್ತೆ ಜಾಸ್ತಿ. ಅದ್ರಾಗ ವಿಡಿಯೋ ಅಪ್ಲೋಡ್ ಮಾಡ್ಕೋತ ಅಡ್ಗೆ ಮಾಡೀನಿ ರೀ. ಇವತ್ತು ವಿಡಿಯೋ ಒಂದು ಅಪ್ಲೋಡ್ ಲಾಕ್ ಬಿತ್ತಲ್ರಿ, ಹೊಳ್ಳಿ ರಿಟರ್ನ್ ಹೊಂಟದ. ಅದಕ್ಕಾಗಿ ಲಾಕ್ ಬೀಳಿಸ್ಲಾರ್ದೆ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಆಯ್ತು ನೋಡ್ರಿ. ಅಡಿಗೆ ಮಾಡ್ಕೊಂಡು ವಿಡಿಯೋ ಮಾಡಿ ಕಸ ಹುಡ್ಕೋದು ಅಡುಗೆ ಮಾಡಿ ಕೆಲಸ ಮುಗೀತು ನೋಡ್ರಿ. ಈಗ ಕಸ ತೆಗಿಯಕ್ಕೆ ಹೋಗ್ಬೇಕ್ರಿ. ಅದಕ್ಕಾಗಿ ಪಟ ಅಡುಗೆ ಮಾಡ್ಕೊಂಡೀನಿ. 9:30 ಟೈಮ್. ಎಲ್ಲ ಕೆಲಸ ಮಾಡಿ ಕೂತೀನಿ ನೋಡ್ರಿ. ಒಬ್ಬರು ದಂಧಿ ಬರ್ತಂದ್ರೆ ಕಸಕ್ಕೆ ಹಾದಿ ನೋಡ್ಕೋತ ಕುಂತೀನಿ ರೀ. 10 ಗಂಟೆ ಆಗೈತಿ. ಊಟ ಅದೆಲ್ಲ ಆಗ್ಯದ ನೋಡ್ರಿ. ಇಲ್ಲ ಬಂದೇ ಇಲ್ರಿ ಅವರು. ಇಲ್ಲೇ ಹೊಲ್ದಾನವರೇ ಬರ್ತಾರಂತ ಹಾದಿ ನೋಡ್ಕೋತ ಕೂತೀನಿ ರೀ. ಬರ್ತಾರೇನಿಲ್ಲೋ, ಬರಲಿಲ್ಲ ಅಂದ್ರೆ ಭೀ ಸೋನೋನ ಹೋಗಿ ಒಂದು ಸ್ವಲ್ಪ ತೆಗಿತೇವೆ ನೋಡ್ರಿ. ಬಿಸಿಲು ಕಡಕ್ ಬಿದ್ದದ್ರಿ ಇವತ್ತು. ನಿನ್ನೆ ಮಾಡಿತ್ತು. ಇವತ್ತು ಬಿಸಿಲು ಮುಂಜಾ ಮಾಡೈತಲ್ಲ ಸೋನು ಇವತ್ತು. ತರ್ಬೋದು ಬಿಸಿಲು. ಹನ್ನೆರಡು ಗಂಟೆಗೆ ಬರ್ತಾ ಚಿನ್ನು ಸಾಲಿಂದ್ರಿ. ಶನಿವಾರ ಐತಿಲ್ಲ, ಊಟನೇ ಬಿಡ್ತದೆ ಇವತ್ತು. ಮತ್ತೆ ಶಿವಣ್ಣ ಸಣ್ಣ ಜಿಟಿ ಹತ್ತೈತಿ. ನಮ್ಮ ಮಮ್ಮಿ ಕಸ ತೆಗಿಯಾಕತ್ತಾರ, ನೋಡೋಣ ಅಂತ ಬರ್ರಿ. ಸೋನು ನೋಡ್ರಿ ಏನು ಮಾಡಂತಾನೆ ನೋಡ್ರಿ. ಅಲ್ಲಿ ಕಸ ತೆಗಿತಾರೆ. ಅಲ್ಲೊಬ್ಬರು ಆ ಅಜ್ಜಿ ದಂದಿಗೆ ಬಂದಾರಿ. ಹಂಗೆ ಸೋನು ಇಲ್ಲಿ ಬೂದಾಡ್ಸಾಕತ್ತಾನ್ರಿ. ಅಲ್ಲಿ ಮಮ್ಮಿ ಮತ್ತು ಅವ್ರ ಅಜ್ಜಿ ಕಸ ತೆಗಿಯಾತಾರ. ಹಂಚಿನ ಹೂವಂತೂ ಸಿಕ್ಕಾಬಟ್ಟೆ ಉದುರಾಗ್ತದೆ. ಇವತ್ತೊಂದು ಸ್ವಲ್ಪ ಇರುವ ಕಮ್ಮಿ. ಈಗ ನೋಡ್ರಿ ಬಲ್ಲಿ ಮೊಳಕೆ ಬಿಟ್ಟವ್ರಿ. ಅಚ್ಚಿ ಕಡೆ ಕೂಡ ಆಯ್ತದ್ರಿ. ಗದ್ದರ್ಸಾಗತ್ತೈತ್ರಿ ನೋಡ್ರಿ. ಮಮ್ಮಿ ಬಲ್ಲಿ ಹೋಗೋಣಂತ್ರಿ. ನೋಡಿನ ಬದ್ನಿಗಳ ನೋಡ್ರಿ ಎಷ್ಟು ಸೂಪರ್ ಆಗ್ಯಾವ. ನೋಡ್ರಿ ಸೂಪರ್ ಆಗ್ಯಾವ್ರಿ. ನೋಡ್ರಿ ಮಾಡಂತ ನಾನು ಇಲ್ಲಿ ಅದೀನಿ ರೀ. ಈಗ ಬಂದೀನಿ ರೀ. ನಾನು ಮಳೆ ಅಂತೂ ಒಂದು ಸ್ವಲ್ಪ ಸಣ್ಣ ಜಿಟಿ ಹತ್ತಿತ್ತು ರೀ. ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ಯದ ರೀ.
ನೋಡ್ರಿ ಇಲ್ಲೊಂದು ಸ್ವಲ್ಪ ಪುಂಡಿ ಪಲ್ಯ ಇರ್ತದ್ರಿ ಮತ್ತು ಪಾಲಕ ಈ ಥರ ಆಗೈತ್ರಿ ಇಲ್ಲಿ ಮಾಡ್ಚಾರ್ರಿ ಇದೊಂದು ಸ್ವಲ್ಪ ಇದು ಹಚ್ಚಿದೇವಲ್ರಿ ಮೆಣಸಿನ ಹಂಗತ್ತವ ನೋಡ್ರಿ ಇಲ್ಲೊಂದು ಸ್ವಲ್ಪ ಅದಾವ ರೀ ಮೆಣಸಿನ ಗಿಡ ನೋಡ್ರಿ ಥರ ನಿಂತಾರೆ ಚಂಡಿನ ಗಿಡ ನೋಡ್ರಿ ಅದಕ್ಕೆ ನಮ್ಮ ಮೈಯಲ್ಲಿ ಹೊಲ್ಸು ಮಾಡಿ ಕೈ ಹಾಕೊಂಡು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಹೊಳ್ಳಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ ನಮ್ಗೆ ಒಂದ್ರ ಮಟ್ಟ ಕಸ್ತಾಗಿದೆ ಒಂದ್ರದಿಂದ ಸಿಕ್ಕಾಪಟ್ಟಿ ಮಳೆ ಹೈರಾಣ ಮಾಡ್ತಾರೆ ನಮ್ಗೆ ಮಳೆ ಒಂದ್ರ ಭೀ ಹನ್ಯಾಗ ತೆಗ್ದೇವು ನೋಡ್ರಿ ಕಸ ತಲೆ ತೊಯ್ದು ಹೋಗಿತ್ತು ಅದಕ್ಕಾಗಿ ಚಿನ್ನುಗೆ ಒಂದು ಸ್ವಲ್ಪ ಚಹಾ ಮಾಡ್ಕೊಂಬಾವ ನಾನು ಹಾಗೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತಕ್ಕೊಂಡು ಚಹಾ ಮಾಡ್ಕೊಂಡು ಬಂದು ನೋಡ್ರಿ 4-5 ಕಪ್ ಚಹಾ ಮಾಡ್ಕೊಂಡು ಬಂದವು ಥಂಡಿ ಹತ್ತಿತ್ತಲ್ರಿ ಹಾಗೆ ಹುಲ್ಲು ಜಾಸ್ತಿ ಆಗ್ಯದ ಅರ್ಧ ಒಟ್ಟು ಬಿಡೋಣ ಅರ್ಧನೇ ಉಳಿತದ ಅಂಥೇಳಿ ಹಿಂಗೆ ಕಸ ತೆಗಿಯಕತ್ತಿದ್ದೆವು ಆಕಿ ಚಹಾ ಮಾಡ್ಕೊತಂದು ಕೊಟ್ಟಳು ವಿಡಿಯೋನ ಯಾವ ರೀತಿ ಬಂದು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಮತ್ತೆ ಸಿಗೋಣ ರೀ ನಿಂಬಿಕೆ ತಪ್ಪಲ ಹಾಕಿ ಚಹಾ ಮಾಡೀನಿ ಸೂಪರಾಗಿ ಆಗೈತಿ ಯಾರ್ಯಾರಿಗೆಲ್ಲ ಚಹಾ ಇಷ್ಟ ಬರ್ರಿ ನಮಗೆ ಕೊಡ್ಲಿಕ್ಕೆ ನಾನೇ ಕೈಯಾರು ಮಾಡೀನಿ ರೀ ಸೂಪರ್ ಆಗೈತೆ ಇಲ್ಲೋ ನೀವೇ ಕಾಮೆಂಟ್ ಮೂಲಕ ತಿಳಿಸ್ರಿ